ಮಾರ್ನಿಂಗ್ ಫ್ರೆಂಡ್ಸ್. ನಾವೆಲ್ಲರೂ ಲೋಕದಲ್ಲಿ ಬದಲಾವಣೆಯನ್ನು ಬಯಸ್ತೇವೆ. ಸಮಾಜ ಬದಲಾಗ್ಲಿ, ಕುಟುಂಬ ಬದಲಾಗ್ಲಿ, ಸರ್ಕಾರ ಬದಲಾಗ್ಲಿ ಅಂತ ಹೇಳಿ. ಆದರೆ ದೇವರು ಹೇಳುವಂಥದ್ದು ಬದಲಾವಣೆ ಬೇರೆ ಯಾರಿಂದಲೂ ಅಲ್ಲ, ನಿನ್ನಿಂದಲೇ ಆರಂಭವಾಗಬೇಕಂತ ಬೈಬಲ್ ಹೇಳುತ್ತದೆ. ರೋಮಾಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಈ ವಾಕ್ಯ ಹೇಳುವಂಥದ್ದು ಬದಲಾವಣೆ ಒಳಗಿನಿಂದಲೇ ಪ್ರಾರಂಭವಾಗಬೇಕು. ಯೇಸು ಕ್ರಿಸ್ತನು ಲೋಕವನ್ನ ಬದಲಾಯಿಸಲು ಬಂದ್ರು. ಮೊದಲಿಗೆ ವ್ಯಕ್ತಿಯ ಹೃದಯವನ್ನ ಬದಲಾಯಿಸಿದ್ರು. ಅವರು ಸಮಾಜದ ವ್ಯವಸ್ಥೆಯನ್ನ ಬದಲಾಯಿಸಲಿಲ್ಲ, ಮನುಷ್ಯನ ಆತ್ಮವನ್ನ ಬದಲಾಯಿಸಿದ್ರು. ಉದಾಹರಣೆಗೆ ಸತ್ಯವೇದದಲ್ಲಿ ನೋಡೋದಾದ್ರೆ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ಪೌಲನು ಕ್ರೈಸ್ತ ಸಭೆಯನ್ನ ಹಿಂಸೆಪಡಿಸುವವನಾಗಿದ್ದ. ಆದರೆ ಕ್ರಿಸ್ತನು ಅವನನ್ನ ಸುವಾರ್ಥ ಪ್ರಚಾರಕನನ್ನಾಗಿ ಬದಲಾಯಿಸಿದ್ರು. ಫ್ರೆಂಡ್ಸ್, ದೇವರು ಹೊರಗಿನ ಸ್ಥಿತಿಗಿಂತ ಮನುಷ್ಯನ ಒಳಗಿನ ಸ್ಥಿತಿಯನ್ನ ಬದಲಾಯಿಸೋದ್ರಲ್ಲಿ ಆಸಕ್ತಿಯನ್ನ ಹೊಂದಿದ್ದಾನೆ. ಯಾಕಂದ್ರೆ ಒಂದು ವ್ಯಕ್ತಿ ಬದಲಾದ್ರೆ ಒಂದು ಕುಟುಂಬ ಬದಲಾಗ್ತದೆ, ಒಂದು ಕುಟುಂಬ ಬದಲಾದ್ರೆ ಒಂದು ಸಮಾಜ ಬದಲಾಗ್ತದೆ, ಸಮಾಜ ಬದಲಾದ್ರೆ ಒಂದು ದೇಶ ಬದಲಾಗ್ತದೆ. ನಾವು ಯಾವಾಗ್ಲೂ ಇತರರನ್ನ ಬದಲಾಯಿಸೋದಕ್ಕೆ ಪ್ರಯತ್ನಿಸ್ತೇವೆ, ಆದ್ರೆ ನಾವೇ ಬದಲಾಗೋದನ್ನ ಮರೆತೋಗ್ತೇವೆ. ಯಾರು ತಮ್ಮನ್ನ ತಾವು ಬದಲಾಯಿಸ್ಕೊಳ್ತಾರೋ ಅವರಿಂದಲೇ ಒಂದು ಹೊಸ ಬೆಳಕು ಪ್ರಾರಂಭವಾಗ್ತದೆ. ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ನೀನ್ ಬದಲಾದ್ರೆ ನಿನ್ನ ಸುತ್ತಮುತ್ತಲೂ ಬದಲಾವಣೆಯ ಅಲೆ ಹರಡ್ತದೆ. ದ.ರಾ ಬೇಂದ್ರೆ ಕವಿ ಹೇಳ್ತಾರೆ, ನಿನ್ನೊಳಗಿನ ಬೆಳಕೆ ನಿನ್ನ ಲೋಕದ ಬೆಳಕು. ನಿನ್ನ ಮನಸ್ಸು ಪ್ರಕಾಶವಾದ್ರೆ ನಿನ್ನ ಜೀವನವು ಬೆಳಕಾಗ್ತದೆ. ಫ್ರೆಂಡ್ಸ್, ಒಮ್ಮೆ ಒಂದು ಹುಡುಗನಿಗೆ ಜಗತ್ತಿನ ನಕ್ಷೆಯ ಚಿತ್ರವನ್ನ ಕತ್ತರಿಸಿಕೊಟ್ರು. ಅವನಿಗೆ ಹೇಳಿದ್ರು, ಈ ಒಂದು ನಕ್ಷೆಯನ್ನ ಸರಿಯಾಗಿ ಅಂಟಿಸ್ಬೇಕು. ಅವನು ಅದನ್ನ ಕೆಲವೇ ನಿಮಿಷಗಳಲ್ಲಿ ಅಂಟಿಸ್ದ. ಅವನ್ ತಂದೆ ಆಶ್ಚರ್ಯಪಟ್ಟು ಕೇಳ್ದ, ಹೇಗೆ ಇಷ್ಟು ಬೇಗ ಅಂತ. ಹುಡುಗ ಉತ್ತರಿಸಿದ, ನಕ್ಷೆಯ ಹಿಂಭಾಗದಲ್ಲಿ ಒಂದು ಮನುಷ್ಯನ ಚಿತ್ರ ಇತ್ತು. ನಾನು ಮೊದಲು ಆ ಮನುಷ್ಯನನ್ನ ಸರಿಯಾಗಿ ಅಂಟಿಸ್ದೆ. ಮನುಷ್ಯ ಸರಿಯಾದಾಗ ವಿಶ್ವ ಸರಿಯಾಯಿತಂತ ಹೇಳಿ ಆ ಹುಡುಗ ಉತ್ತರ ಕೊಟ್ಟ. ಬದಲಾವಣೆ ದೊಡ್ಡ ಕೆಲಸ ಅಲ್ಲ, ಅದು ಒಂದು ಸಣ್ಣ ನಿರ್ಧಾರದಿಂದ ಆರಂಭವಾಗ್ತದೆ. ಒಂದು ಗ್ರಾಮದಲ್ಲಿ ತುಂಬಾ ಕಲುಷಿತ ನದಿ ಹರಿತಾ ಇತ್ತು. ಗ್ರಾಮಸ್ಥರು ಸರ್ಕಾರದ ಮೇಲೆ, ಬೇರೊಬ್ಬರ ಮೇಲೆ ದೂರ್ ಮಾಡ್ತಾ ಸಮಯವನ್ನ ಕಳೀತಾ ಇದ್ರು. ಆದ್ರೆ ಒಂದು ದಿನ ಅಲ್ಲಿ ಒಬ್ಬ ಯೌವನಸ್ಥ ತಾನೇ ಸ್ವಚ್ಛತೆ ಮಾಡೋಣ ಅಂತ ನಿರ್ಧರಿಸಿದ. ಅವನು 10 ಜನರನ್ನ ಪ್ರೇರಣೆ ಮಾಡ್ದ. ಆ ಒಂದು ನದಿ ಸ್ವಚ್ಛಗೊಂಡಿತು. ಇದರಿಂದ ನಮಗೆ ತಿಳಿತದೆ, ಬದಲಾವಣೆ ಹೊರಗಿನತ್ತ ಕಾಯದೆ ನಾವೇ ಸ್ವತಃ ಕ್ರಮ ಕೈಗೊಂಡಾಗ ಅದು ಸಂಭವಿಸ್ತದೆ ಎಂಬುದಾಗಿ. ಹಾಗಾಗಿ ಫ್ರೆಂಡ್ಸ್, ಇಂದಿನಿಂದಲೇ ನೀವು ಪ್ರಾರಂಭಿಸಿರಿ. ನಿಮ್ಮ ಆಲೋಚನೆ, ಮಾತು ಮತ್ತು ನಡತೆಗಳಲ್ಲಿ ಒಂದು ಸಣ್ಣ ಬದಲಾವಣೆಯನ್ನ ತರಲು. ಬದಲಾವಣೆ ನಿಮ್ಮಿಂದಲೇ ಆರಂಭವಾಗ್ತದೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260645. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.